ಮಾಸ್ತರ್ಗಳು. ಈಗ 17-18 ವರ್ಷ ಆಯ್ತು, ಅದು ಬೆಲ್ ಹೊಡೆದ್ರೇನು ಹೊಡ್ಲಿಕ್ಕೆ 45 ನಿಮಿಷ ರೂಢಿ ಬಿಡ್ಬಿಡ್ತು. ಕೈಗೆ ಮೈಕ್ ಬಂತಂದ್ರ ಮಾತಾಡೋ ರೂಢಿ ಇರೋರಿಗೆ ಬಂತು ಕೈಯಾಗ ಮೈಕ್ ಅಂದ್ರ ನಮ್ಗೆ 45 ನಿಮಿಷ ಆಗುತ್ತಾನ ಬಾಯಿ ಗೊತ್ತಂಗಿಲ್ಲ. ಬಾಯಿ ಬತ್ತಿತ್ತು ಅಂದ್ರೆ ಒಂದ್ ಸ್ವಲ್ಪ ಏನೋ ಒತ್ತಡ ಅಂತ್ಕೋಬೇಕು ಅಷ್ಟೇ. ಅದ್ರ ಬಿಟ್ರೆ ಅದಕ್ಕೆ ಮೊದಲ ಕೇಳ್ಕೊಳ್ಳೋದು ಚಲೋ ಅಂತ. ಯಾಕಂದ್ರೆ ಸರ್ ಹೇಳ್ದೇನ ಸರ ನಾನು ಬೇರೆ ಅಲ್ಲ, ಇದ ಓಣೆ ಇದ್ದಂಗ ನನ್ನ ಮುಖ್ಯ ಅತಿಥಿ ಅಂತಲ್ಲ ಮಾತಾಡೋದಕ್ಕಂತ ಹಾಕ್ರಿ, ಸನ್ಮಾನ ಬೇಡ ಅಂತ ಹೇಳ್ದೇನ. ಆದ್ರೆ ಈ ಓಣಿಯನ್ನ ಕಲ್ಯಾಣವನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಬಸಂತ್ ಸರ್ ಅವರು ಮತ್ತು ಅವರೆಲ್ಲ ಹಿರಿಯರ ಬಳಗ ಕೂಡ್ಕೊಂಡು ಮಾಡಾಕ್ತಾರಲ್ರಿ, ಇದು ದೊಡ್ಡ ಕೆಲಸ. ಇಂದಲ್ಲ ನಾಳೆ ಈ ದಾರಿ ಮುಂದೆ ಒಂದು ದೊಡ್ಡ ಜಾತ್ರೆ ಆಗ್ತದೆ, ದೊಡ್ಡ ಜಾತ್ರೆ ಆಗ್ತದೆ. ನಾವೆಲ್ಲ ಹಳ್ಳಿಗಳದಾಗ ನೋಡಿದ್ದೇನೋ, ಅವ್ರ ಮನೆ ಮುಂದೆ ಕಸ ಇವ್ರ ಮನೆ ಮುಂದೆ ಹೋಗಿದ್ದು, ಇವ್ರ ಮನೆ ಮುಂದೆ ಕಸ ಅವ್ರ ಮನೆ ಮುಂದೆ. ಸಿಟಿಯಾಗ ಭಾಳ ಚಂದ ನಡೀತಿರ್ತು. 2 ದಿನ ಅವ್ರ ಊರಿಗೆ ಹೋಗ್ಯಾರ ಅಂದ್ರೆ ಮುಗಿದೋಯ್ತು. ಮುನ್ಸಿಪಾಲಿಟಿನೇ ಇಲ್ಲೇ ಅವ್ರ ಮನೆ ಮುಂದೆ ಎದ್ದು ಹಾಕ್ಯಾರ ಅನ್ನುವ ಹಂತದೊಳಗಿರುತ್ತೆ. ಆದ್ರೆ ಈ ರೀತಿಯಾಗಿ ಸಂಸ್ಕಾರಯುತವಾದಂತಹ ಮಾತುಗಳು, ಈ ರೀತಿಯಾಗಿ ಓಣಿ ತುಂಬೆಲ್ಲ ಕುಂತು ಕೇಳುವಂಥದ್ದು ಎಲ್ಲಾದ್ರೂ ಇದ್ರೆ ಈ ಓಣಿಯಾಗ ಮಾತ್ರ ನಡೀತದೆ ಇದು ಅಂತ ಅನ್ನೋದು ಬಹಳ ಹೆಮ್ಮೆ ಅಂತ. ಅದಕ್ಕೆ ಇವತ್ತ ಮಾತನಾಡುವಂತ ವಿಷಯದಲ್ಲಿ ಇಲ್ಲಿ ದೇವಿ ಪುರಾಣವನ್ನ ಗುರುಮಾತೆಯರಾದ ಶಿವಲೀಲಾ ಅಮ್ಮನವರು ಬಹಳ ಚಂದ ನಿಜವಾಗ್ಲು ದೇವಿಯನ್ನ ಕುರಿತು ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ದೇವಿ ಆ ಯುದ್ಧ ಮಾಡ್ತಿರ್ಬೇಕಾದ್ರೆ ಅದೆಲ್ಲ ಅನಿಸ್ತದ ನಮ್ಗ. ಯಾಕಂದ್ರೆ ರಾಮಾಯಣ ಮಹಾಭಾರತ ಒಂಚೂರು ನಾವ್ಯಾರ ನೋಡಿದ್ವಿ ಅಂದ್ರೆ ಅನಿಸ್ಬಿಡುತ್ತೆ. ನಾವು ಒಂದು ಬಾಣ ಹೋಗಿ 1000 ಬಾಣ ಆಗೋದು ಹೆಂಗಾಗ್ತದೆ, ಒಂದ್ಸಲ ಖಡ್ಗ ಬೀಸಿದ್ರೆ 1000 ಖಡ್ಗಗಳು ಹೇಗಾಗ್ತವೆ, ಇಡೀ ಭೂಮಿ ಮತ್ತು ಆಕಾಶ ಏಕಾಕಾರವಾಗುವಂತ ದೇವಿ ಹೇಗಾಗ್ತಾವ ಅಂತ ಏನಾದ್ರು ಕಲ್ಪಿಸ್ಕೊಂಡ್ರೆ ಅನಿಸ್ಬಿಡುತ್ತಿಲ್ಲ ಯುದ್ಧ ನಡೆದೈತಿ ಏನೋ ಅಂತ. ಬಹಳ ಸೊಗಸಾಗಿ ತಾಯಿಯವರು ಮಾತಾಡ್ತಾ ಇದ್ದಾರೆ. ಅವರ ಪಾದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಗುರುಮಾತೆಯರಾದ ಶಕುಂತಲಾ ಅಮ್ಮನವರಿದ್ದಾರೆ, ಅವರ ಪಾದಗಳಿಗೆ ಕೂಡ ಅನಂತ ನಮಸ್ಕಾರಗಳನ್ನ ಸಲ್ಲಿಸಿ, ಅದರೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೇಳೋರು ಮತ್ತು ಹೇಳೋರು ಹೆಚ್ಚು ಸಂಖ್ಯೆಯೊಳಗೆ ಯಾರಿದ್ದೀರಿ ಅಂದ್ರೆ ದೇವತೆಯರಿದಾರ ಅಂತ ಅನಿಸ್ತದ. ಯಾಕಂದ್ರೆ ನೀವೇ ನಮ್ಮ ಹುಡುಗರು ಯಾರೂ ಇಲ್ಲ, ನಾವು 3 ಜನ ಅದೀವಿ, ಹಿಂದೆ 3 ಜನ ನಾವು ಸೋರು ಅವರೆಲ್ಲ ಅದೀವಿ. ಬಿಟ್ಟು ಹೇಳೋರು ದೇವಿ ಪುರಾಣ ಹೇಳೋರು ತಾಯಿಯವರು ದೇವಿಯವರು ನೀವೆಲ್ಲ. ಅದಕ್ಕೆ ದೇವಿ ಅಂತ ಯಾರು ಅಂತ ಹೇಳ್ಬೇಕಂತ ಹೇಳ್ತೇನೆ ಮಧ್ಯದಲ್ಲಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಸಂತ್ ಸರ್ ಅವರು ನಿಜವಾಗ್ಲೂ ಎಷ್ಟು ಮುಗ್ಧ ಮತ್ತು ಹೃದಯ ಮಗುವಿನಂತ ಹೃದಯ ಇರ್ತಾವ. ಅವ್ರ ಜೋಡಿ ಇರೋರು ಇಡೀ ಓಣಿ ಒಳಗೆ ಅವ್ರ ಹೆಸರು ಹೇಳಂಗಿಲ್ಲ. ನಾನು ಎಲ್ಲರೂ ಹಿರಿಯವರು ಏನಿದ್ದಾರೆ ಎಲ್ಲರೂ ಕೂಡ ಅವರೊಂದಿಗೆ ಈ ಓಣಿಯ ಬನ್ನಿ ಮಹಾಕಾಳಿಯ ಅಕ್ಕನ ಒಳಗ ಕೂಡ ಹಾಗೇನೆ ಯಾವುದೇ ಕಾರ್ಯಕ್ರಮ ಇದ್ರು ಓಡಾಡಿ ಆ ಪ್ರಸಾದವನ್ನ ಮಾಡೋದು ಎಷ್ಟು ಹಂಬಲದಿಂದ ಮಾಡ್ತಿರ್ತಾರಂದ್ರೆ ಮನ್ಯಾಗ ಕಾರಣ ಅದೇನಪ್ಪ ಅನ್ನುವಷ್ಟ ಹಂಬಲದಿಂದ. ಮತ್ತು ರುಚಿ ಹೆಂಗಿರ್ತದೋ ಯಾವ ಪಾಯಸ ಹೋಟೆಲ್ದಾಗ ರುಚಿ ಇರಂಗಿಲ್ಲ. ಅಂಥ ಪ್ರಸಾದಕ್ಕೆ ಅಂಥ ರುಚಿ ಕೊಟ್ಟಿರ್ತಾರ. ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಒಂದ್ಸಲ ಜೋರಾಗಿ ತಗೊಳ್ತಾರೆ. ಯಾಕಂದ್ರೆ ಒಮ್ಮೆ ನಾ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಪ್ರಸಾದ ಮಾತ್ರ ತಪ್ಪಿರಂಗಿಲ್ಲ. ಪ್ರಸಾದಕ್ಕಂತೂ ಅಟೆಂಡ್ ಆಗಿರ್ತೀವಿ. ಯಾಕದು ಅಂದ್ರೆ ನಮ್ಮ ಮೌವ ಹೇಳ್ತೀವಿ, ಯಪ್ಪ ಪ್ರಸಾದ ಅಂದಾಗ ಒಂದು ತುತ್ತು ಪ್ರಸಾದ ಸ್ವೀಕರಿಸಬೇಕಪ್ಪ. ಅಲ್ಲಿ ಅನೇಕ ಜನ ಶರಣರು ಸತ್ಪುರುಷರು ಬಂದು ಹೋಗಿರ್ತಾರ, ಪುಣ್ಯ ಆ ಮೂಲಕ ತರಿಸ್ತದ ನಮಗೆ. ಮತ್ತೆ ಇನ್ನೊಂದೇನಾದ್ರು ಪ್ರಸಾದ ಬರೀ ಮಾಡ್ಕೋತ ಹೋದ್ರೆ ನಡೆಯಂಗಿಲ್ಲಪ್ಪ. ನಿನ್ನ ಪಗಾರದಾಗ ನಿನ್ನ ನೌಕರು ಒಳಗೆ ಒಂದಿರ್ತಿಷ್ಟು ಅಂತ ನೀವು ಕೊಡ್ತಿರ್ಬೇಕಪ್ಪ ಅಂತ ಅನ್ನೋ ಮಾತನ್ನು ನಮ್ಮ ಹೇಳ್ತೀವಿ. ಅದಕ್ಕೆ ಈ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಇದ ಮಾತಾಡ ಚಲೋ ಮಾಡಿಲ್ಲ 10 ನಿಮಿಷ ಆಗಲ್ಲ. ಯಾಕಂದ್ರ ನಾವೊಂದು ನಮೂನಿ ಹಿಂಗೆ ಬಳ್ಕೊಂಡು ಹೋಗೋರಿ, ಹಂಗ ಹೋಗ್ಬಿಟ್ಟು ಅಂದ್ರೆ ಎಕ್ಸ್ಪ್ರೆಸ್ ಹೋದಂಗ ಆಗ್ತದಂತ ಲೋಕಲ್ ಯಾರು ಇದ್ದಂಗ. ಇಲ್ಲಿ ನಾವು ಯಾಕಂತೀವಿ ಅಂದ್ರ ಪ್ರಶಾಂತ್ ಅನ್ನೋರು ಇದ್ದಾರೆ. ಯಾರು ಎನ್ನೇ ಕೇಳಿ ಎಲ್ಲಾದ್ರೂ ಸತ್ಪಾತ್ರಗಳು ನಡೆದಾವ, ಕಾರ್ಯಕ್ರಮಗಳು ನಡೆದಾವ, ಹಿಂಗ್ ನೋಡ್ರಿ ಅಂತಂದ್ರ ಬಹಳ ಉದಾರವಾಗಿ ದಾನ ಮಾಡಿ. ಪುಸ್ತಕಗಳಿಗಾಗ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ದೇವಸ್ಥಾನಗಳಿಗಾಗ್ಲಿ ದಿನ ವಾಕಿಂಗ್ ಹೋಗಿ ಸಿಗ್ತಿರ್ತಾರೆ. ಅವ್ರದೇ ಆದಂತ ಕೆಲಸದೊಳಗೆ ಗುಂಪಿನೊಳಗೆ ಇರ್ತೀವಿ, ನಾವು ನಮ್ಮ ಗುಂಪಿನೊಳಗಿರ್ತೀವಿ. ಇವತ್ತೆಲ್ಲಿ ಮಾತಾಡಬೇಕು, ಶಾಲೆಗೆ ಏನು ಹೇಳ್ಬೇಕು, ಪುರಾಣಕ್ಕೆ ಎಲ್ಲಿ ಹೋಗ್ಬೇಕು, ಪ್ರವಚನ ಎಲ್ಲಿ ಮಾಡಬೇಕು, ಇದು ಲೆಕ್ಕ ನಮ್ದಿರ್ತದೆ. ಅವ್ರು ಯಾರು ಏನ್ ಕೇಳ್ಯಾರ ಅವ್ರಿಗೆ ಎಲ್ಲಿ ಒದಗಿಸ್ಬೇಕು. ಯಾಕೆ ಅಂದ್ರೆ ಈ ಭೂಮಿ ಮೇಲೆ ಎಷ್ಟು ಜನ ಕೋಟ್ಯಾಧೀಶರಾಗಿ ಹೋಗಿರಕ್ಕಿಲ್ಲ, ಒಬ್ಬರ ಹೆಸರು ಉಳಿದಾವಲ್ರಿ. ಅವ್ರ ಮನೆ ಫೋಟೋ ಸದಕ್ಕಿರಂಗಿಲ್ಲ, ಬಂದಾಗ ಹೋದ್ರೆ ಅವ್ರು ಪೊಲೀಸದಕ್ಕಿರಂಗಿಲ್ಲ. ಆದ್ರೆ ಯಾರು ದಾನ ಧರ್ಮ ಸತ್ಪಾತ್ರಗಳಿಗೆ ಮಾಡಿದಾರಲ್ಲ ಅವ್ರ ಹೆಸರುಗಳು ಉಳಿದಾವ. ಹೀಗಾಗಿ ಏನೆಲ್ಲ ಮಾಡಿದಂತಹ ದಾನವನ್ನು ಸತ್ಪಾತ್ರಕ್ಕೆ ಸಲ್ಲಿಸಬೇಕು ಅನ್ನುವಂಥದ್ದು ಬಹಳ ನಾನು ಹತ್ತಿರದಿಂದ ಕೂಡ ಕಂಡಿದ್ದೀನಿ. ಹೀಗಾಗಿ ಪ್ರಶಾಂತ್ ಹಾವರ್ಗೆ ಅನ್ನೋರಿಗೆ ಕೂಡ ಒಂದು ಬಾರಿ ನಾವು ಜೋರಾಗಿ ಚಪ್ಪಾಳೆ ಕೊಟ್ಟು ಅವರನ್ನು ಕೂಡ ಅಭಿನಂದಿಸ್ತೇವೆ. ಡಾಕ್ಟರ್ ಸಾಹೇಬರು ಸಾವಿರಾರು ಜನ ಏನಂದ್ರ ಸಾವಿರಾರು ಜನರನ್ನ ಸೇವೆ ಮಾಡಿ ಸೇವೆಯೊಳಗೆ ದೇವರನ್ನ ಕಾಣುವರು ಅವರಾದ್ರೆ ಅವರಲ್ಲಿ ನಾವು ದೇವರನ್ನ ಕಾಣ್ತೀವಿ. ಹೀಗಾಗಿ ಕಾರ್ಯಕ್ರಮದ
ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಸುನೀಲ್ ಹಿರೇಗೌಡರು ಕಾರಗೂರು ಸಾಹೇಬರಿಗೆ ಕೂಡ ಅನಂತ ಅನಂತ ನಮಸ್ಕಾರಗಳನ್ನ ಸಲ್ಲಿಸಿ ಇಲ್ಲಿ ಅವರು ಎಂದೆ, ಯಾಕಂದ್ರ ದೇವತೆ ಯಾರು ಬಹಳ ಈ 9 ದಿನ ಬೇರೆ ಯಾರ ಗಂಡ್ಮಗನ ದೇವರನ್ನ ಒಬ್ಬರು ಯಾರು ಎಂಟ್ರಿ ಕೊಡ್ಬೇಕು ಅಂತ ಕೊಡಕ್ ಆಗುದಿಲ್ಲ. ಏನು 9 ದಿನ ಇರು ತಾಯಿಗೆ ನಡೆಯುದಿಲ್ಲ. ಆಕಿನೇ ರೌದ್ರ ಅವತಾರ ತಾಳ್ತಾಳೆ. ಆಕೆ ಯಾಕೆ ತಾಳ್ತಾಳ ಅಂದ್ರೆ ದೇವಿ ಪುರಾಣ, ದೇಹ ಪುರಾಣ ಬಹಳ ಚಂದ ಹೇಳಿದ್ರು. ದೇಹ ಪುರಾಣ ಅಂತಂದ್ರೆ ದೇಹದಾಗ ಏನದ ಅಂಥದ್ದು ಏನದ ಅಂದ್ರೆ ನಮಗ ಇನ್ನೊಬ್ಬರು ಕಂಡ್ರೆ ಚಂದಗೆ ಬಹಳ ಚಲೋ ಆಗ್ಯಾರ ನೋಡಂತ ಅನಿಸಿಬಿಟ್ಟಿತ್ತು ಅಂದ್ರೆ ಏನ್ ಅನಿಸ್ತಿರ್ಲಿಲ್ಲ. ಈ ಪುರಾಣ ಹೇಳ್ಬೇಕು ಅನಿಸ್ತಿರ್ಲಿಲ್ಲ. ನಮಗ ಹಂಗ ಅನಿಸೋದಿಲ್ಲ. ಯಾರ ಮನಿ ಮಗ್ಗಲ್ದವರು ಹೋದ್ರೆ ಅದೇನೋ ಹೊಸದಾಗಿ ಹಳಿದೇ ಚಪ್ಲಾರಂತೂ 7-8 ಎಳಿದು ಮಾಡಿಸ್ಕೊಂಡು ಕೊಳು ತುಂಬಾ ಕಂಡು ಬಿಡುತ್ತಂದ್ರ ನಮ್ಮ ಮನಸ್ಸು ಒಂದು ಸೆಕೆಂಡ್ ಯವ್ವ ಎಷ್ಟು ಚಂದ ಹಾಕೊಂಬಂದಿಯಲ್ಲ, ನಾನು ಕೊಳ್ಳಂದು ನಿನ್ನ ಕೊಳ್ಳಾಗಿದ್ದಂಗ ಅಂತ ಏನಾರ ಅಂದಿವಿ ಸಕ್ಸಸ್ ಆಯ್ತು. ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ಹಂಗ ಆಗಲಿಲ್ಲ. ಯುದ್ಧ ನಡೀತಾರೆ ಒಳಗ. ಆ ಯುದ್ಧ ನಡೆದಾಗ ಆ ಮನಸ್ಸನ್ನ ಸಂಹಾರ ಮಾಡ್ಬೇಕಂತಾನೆ ದೇವಿ ಪುರಾಣ ಕೇಳ. ಮನಿಯಾಗ ಓಡಾಡುವಂತ ಮಕ್ಕಳು ನಾನು ಬಹಳ ಹೇಳಂಗಿಲ್ರಿ ಅಪ್ಪರ, ಯಾಕಂದ್ರೆ ಬಹಳ ಕಾಯ್ದರದ್ರಿ ಎಲ್ಲ ಹಿರಿಯರು. ನಿಮ್ ಕೈಯಾಗ ನಿಮ್ ತುತ್ತು ನೀವು ಮಾಡಿದ ರೊಟ್ಟಿ ಅದನ್ನ ತಿಂದು ಬೆಳೆದವ್ರು ನಾವೆಲ್ಲ. ಅವ್ವ ಇದ್ದಕ್ಕಿ ಹೇಳಿದ್ರೆ ಮಾತ್ರ ಈ ಮಾತುಗಳ ಹೇಳಕ್ ಸಾಧ್ಯ ಆಗ್ತದೆ ವಿನಃ ಅವ್ವ ಕಲಿಸಿದ ಜಗತ್ತಿನೊಳಗೆ ಯಾವ ಸಂತರು, ಯಾವ ಶರಣರು, ಯಾವ ಪುರಾಣಿಕರು, ಯಾವ ಸತ್ಪುರುಷರು ಹುಟ್ಟಿಲ್ಲ.